ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಕೆಲವೊಂದು ಪ್ಲಾನ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಅಂತ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಯೂಸ್ ಮಾಡ್ಕೊಂಡು ವೈನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡ್ಕೊಳೋದು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ತಿಯಾಗಿರುತ್ತೆ ಆ್ಯಂಡ್ ನಾವೇ ಮಾಡ್ಕೊಂಡಿರೋದ್ರಿಂದ ಹೈಜೀನ್ ಕೂಡ ಇರುತ್ತೆ. ಸೊ ಇಲ್ಲಿ ನಾನು ಬ್ಲ್ಯಾಕ್ ಗ್ರೇಪ್ಸ್ನ ನಾನು ಒಂದು 3-4 ಪ್ಯಾಕ್ ಅಷ್ಟು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ತುಂಬ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಹೇಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಫ್ರೆಶ್ ಆಗಿತ್ತು. ಸೊ ಅದನ್ನು ಕ್ಲೀನಾಗಿ ನಾನು ಬಿಡಿಸಿಟ್ಕೊಳ್ತಾ ಇದ್ದೀನಿ. ಸೊ ಬ್ಲ್ಯಾಕ್ ವೈನ್ನ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ 2 ಇಂಗ್ರೀಡಿಯೆಂಟ್ಸಿಂದ ವೈನ್ ರೆಡಿ ಆಗುತ್ತೆ. ಸೊ ನೀವು ವೈನ್ ಅಂತನಾದರೂ ಕರಿಬೋದು, ಇಲ್ಲ ಗ್ರೇಪ್ ಜ್ಯೂಸ್ ಅಂತನಾದರೂ ಕರಿಬೋದು. ಸೊ ಈ ಗ್ರೇಪ್ ಜ್ಯೂಸ್ನ ನೀವು ಮನೇಲಿರೋ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ. ಇಲ್ಲಿ ನಾನು ವೈನ್ ಮಾಡೋದಕ್ಕೆ 2 kg ಗ್ರೇಪ್ಸ್ನ ತೊಗೊಂಡಿದ್ದೆ. ಸೊ ಇದನ್ನು ಕ್ಲೀನಾಗಿ ಉಪ್ಪು ಹಾಕ್ಕೊಂಡು ನಾನು ವಾಶ್ ಮಾಡ್ಕೊಂಡಾದ್ಮೇಲೆ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ತುಂಬ ಹೈ ಫ್ಲೇಮಲ್ಲಿ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ಮತ್ತು ಪಲ್ಪ್ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೋಬೇಕು. ಇದಕ್ಕೆ ಏನೂ ಆ್ಯಡ್ ಮಾಡೋ ನೆಸಸರಿ ಇಲ್ಲ, ಜಸ್ಟ್ ನೀರು ಮತ್ತು ಗ್ರೇಪ್ಸ್ ಅಷ್ಟೇ. ಹೈ ಫ್ಲೇಮಲ್ಲಿ ಒಂದು 10 to 15 ಮಿನಿಟ್ಸ್ನ ಬಿಟ್ಟಿದೆ. ಸೊ ಚೆನ್ನಾಗಿ ಪಲ್ಪ್ ಮತ್ತು ಸಿಪ್ಪೆ ಸಪ್ರೇಟ್ ಆಗಿದೆ. ಸೊ ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸತಿ. ಇದಕ್ಕೆ ನೀವು ಶುಗರ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಜಾಗರಿ ಯೂಸ್ ಮಾಡಿದ್ರೆ ಹೇಗಾಗತ್ತೆ ನನಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಜಾಗರಿ ಯೂಸ್ ಮಾಡಿ. ಇವಾಗ ನಾನು ಒಂದು 1/2 kg ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಗ್ರೇಪ್ಸ್ ಯಾವಾಗಲೂ ಸ್ವಲ್ಪ ಹುಳಿಯಾಗಿರೋದ್ರಿಂದ ನಾನು 1/2 kg ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಕ್ವಾಂಟಿಟಿ ಬೇಕಾದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನಾನು 2 kg ಗ್ರೇಪ್ಸ್ ತೊಗೊಂಡಿದ್ದೆ, ಹಾಗಾಗಿ ನಾನು 1/2 kg ಶುಗರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟಾದರೆ ಆಯಿತು. ಫ್ಲೇಮ್ನ ಆಫ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಇದು ಬಿಸಿ ಹೋಗೋ ತನಕ ಬಿಡಬೇಕು. ಸೊ ನೀವು ನೈಟ್ ಮಾಡ್ಕೊಂಡು ಬೆಳಿಗ್ಗೆ ನೀವು ಫಿಲ್ಟರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇಲ್ಲಾಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 3-4 ಗಂಟೆ ಹಾಗೆ ಇಟ್ಬಿಟ್ರೆ ತಣ್ಣಗಾಗೋಗ್ಬಿಡುತ್ತೆ. ಈ ಕ್ಲೈಮೇಟಲ್ಲಿ ಫಸ್ಟೇ ವಿಂಟರ್, ಸೊ ಹಾಗಾಗಿ ತುಂಬ ಬೇಗನೆ ಕೂಲ್ ಆಗುತ್ತೆ. ಇಲ್ಲಿ ನಾನು 3-4 ಗಂಟೆ ಹಾಗೆ ಬಿಟ್ಟಿದ್ದೆ. ಇವಾಗ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗ್ರೇಪ್ದು ಪಲ್ಪ್ ಎಲ್ಲ ತುಂಬ ಚೆನ್ನಾಗಿ ಸಾಫ್ಟ್ ಆಗಿತ್ತು. ಸೊ ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಸೊ ಇವಾಗ ನಾನು ಸ್ಟ್ರೈನ್ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ವೇಸ್ಟ್ ಸಿಗೋಲ್ಲ, ಜಸ್ಟ್ ಸಿಪ್ಪೆ ಅಷ್ಟೇ ವೇಸ್ಟ್ ಸಿಗುತ್ತೆ. ಸೊ ಪಾರ್ಟೀಸ್ ಮತ್ತು ಏನಾದರೂ ಫಂಕ್ಷನ್ ಅಂದರೆ ಔಟ್ಸೈಡಿಂದ ನಾವು ವೈನ್ನ ತೊಗೊಬರ್ತೀವಿ. ಅದ್ರ ಬದಲು ನಾವು ಈ ಥರ ಮನೇಲೇ ಪ್ರಿಪೇರ್ ಮಾಡೋದ್ರಿಂದ ಹೆಲ್ದಿ ಹೈಜಿನಿಕ್ ಕೂಡ ಆಗಿರುತ್ತೆ, ಹಾಗೆಯೇ ಮಕ್ಕಳು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಗ್ರೇಪ್ ವೈನ್ ವಿಂಟರ್ ಸೀಸನ್ಗೆ ಒಂದು ಪರ್ಫೆಕ್ಟ್ ಆದ ಒಂದು ಜ್ಯೂಸ್ ಆರ್ ವೈನ್ ಅಂತ ಹೇಳ್ಬೋದು. ಸೊ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ. ನಮ್ಮ ಅಗಸ್ತ್ಯ ವಶಿಷ್ಠಗೆ ಅಂತೂ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ವೈನ್ ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ. ನೀವು ಕೂಡ ಟ್ರೈ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ. ಇಲ್ಲಿ ನಾನು ಇವತ್ತಿನ ನ್ಯೂ ಇಯರ್ ಡಿನ್ನರಿಗೆ ಕೆಲವೊಂದು ಡಿಶಸ್ನ ನಾನು ಪ್ರಿಪೇರ್ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಸೋಯಾ ಚಿಕನ್ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಇವತ್ತಿನ ಸ್ಪೆಷಲ್ ಡೇಗೆ ಸೋಯಾ ಚಿಕನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬಿಟ್ಟು ಒಂದು 10-15 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿ ನಾನು ಇಲ್ಲಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3/4 kg ಚಿಕನ್ನ ನಾನು ಫ್ರೈ ಮಾಡ್ಕೊಳೋದಕ್ಕೆ ತೊಗೊಂಡಿದ್ದೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಏನೂ ಸೇರಿಸ್ತಾ ಇಲ್ಲ, ಹಾಗೆಯೇ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ನಾನು ಚಿಕನ್ನ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಚಿಕನ್ ಸಾಫ್ಟ್ ಆಗಿದೆ. ಇವಾಗ ನಾನು ಸ್ವಲ್ಪ ಟರ್ಮರಿಕ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಮಾಡ್ತಿರುವಂತಹ ಸೋಯಾ ಚಿಕನ್ಗೆ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಚಿಲ್ಲಿ ಪೌಡರ್ ಏನೂ ಹಾಕಲ್ಲ, ಹಾಗಾಗಿ ನಾನು ಇಲ್ಲಿ 3-4 ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ನಾನು ಮತ್ತೊಮ್ಮೆ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ತೀನಿ. ಸೊ ಚಿಕನ್ ಸಾಫ್ಟ್ ಆಗಿದೆ ಚೆನ್ನಾಗಿ. ಸೊ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಮತ್ತು ಹಾಗೆಯೇ ಇಲ್ಲಿ ಸೋಯಾ ಸಾಸ್ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ದು ತೊಗೋಬೋದು. ಸೊ ಇದೇ ಅದೇ ಅಂತೇನಿಲ್ಲ, ನಾನು ಮದರ್ಸ್ ರೆಸಿಪಿದು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 800 ಗ್ರಾಮ್ ಅಷ್ಟು ನಾನು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಕ್ಯಾಪ್ ಅಷ್ಟು ನಾನು ಇಲ್ಲಿ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸಲ್ಲಿ ಸಾಲ್ಟ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ನೀವು ಚಿಕನ್ಗೆ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೋಬೇಕು. ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು 10 ಮಿನಿಟ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ನಾನು ಬಿಡ್ತಾ ಇದ್ದೀನಿ ಸಾಫ್ಟ್ ಆಗೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಸೋಯಾ ಸಾಸ್ ಚಿಕನ್ ರೆಡಿಯಾಗಿದೆ. ಈ ಸೋಯಾ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ, ಯಾಕಂದರೆ ಸ್ಪೈಸಿ ಜಾಸ್ತಿ ಇರಲ್ಲ ಅಲ್ವಾ, ಹಾಗಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ.
ಸೊ ಸೋಯಾ ಚಿಕನ್ನ ಮಾಡಿದ್ಮೇಲೆ ಮಟನ್ ಯೂಸ್ ಮಾಡ್ಕೊಂಡು ಬಿರಿಯಾನಿನೂ ಕೂಡ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಇವತ್ತು ಫುಲ್ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ನಾನು ಚಿಕನ್ ಬಿರಿಯಾನಿನ ತೋರಿಸಿದ್ದೀನಿ, ಬಟ್ ಮಟನ್ ಬಿರಿಯಾನಿ ಇದು ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ಸೊ ಇದಕ್ಕೆ ನಾನು ಫಸ್ಟಿಗೆ ಆಯಿಲ್ ಹಾಕ್ಕೊಬಿಟ್ಟು ಎಲ್ಲ ಸ್ಪೈಸಸ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಬೇಗ ಆಗುವಂಥದ್ದು. ಸೊ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡುವುದರಿಂದ ತುಂಬಾ ಬೇಗ ಆಗುತ್ತೆ. ಸೊ ಇಷ್ಟಕ್ಕೆ ನಾನು ಒಂದು ಲಾರ್ಜ್ ಆನಿಯನ್ನ ಕೂಡ ಚಾಪ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ಬಿರಿಯಾನಿ ಪಲಾವ್ ಏನೇ ಮಾಡಿದ್ರು ಸ್ವಲ್ಪ ಆನಿಯನ್ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಆನಿಯನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಏನಾದರೂ ನಾವು ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡೋದ್ರಿಂದ. ಇದಕ್ಕೆ ನಾನು ಸ್ವಲ್ಪ ಆನಿಯನ್ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಚೊಕ್ಕೆ ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೇನು ನಾನು ಮಸಾಲ ಆ್ಯಡ್ ಮಾಡ್ತಾ ಇಲ್ಲ. ಸೊ ಇದನ್ನು ಕ್ಲೀನಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಷ್ಟು ನಾನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ತಿಕ್ ಪೇಸ್ಟ್ ಆಗೋ ನೆಸಸರಿ ಇಲ್ಲ. ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ 2 ಟೊಮೊಟೊನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಅಷ್ಟು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಿರಿಯಾನಿಗೆ ಪುದೀನ ಇದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಾಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೂಡ ನಾವು ಬಿರಿಯಾನಿ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಮಟನ್ ಚಿಕನ್ನ ನಾವು ಫಸ್ಟನ್ನೇ ಮ್ಯಾರಿನೇಷನ್ ಮಾಡಿ ಇಡಬೇಕು. ಸೊ ಮ್ಯಾರಿನೇಷನ್ ಮಾಡಿದ್ರೆ ನಾವು ಬಿರಿಯಾನಿ ಮಾಡಿದಾಗ ಸೊ ಸಪ್ಪೆ ಅನಿಸಲ್ಲ. ಮಟನ್ ಚಿಕನ್ ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮಟನ್ನ ಒಂದು 2 ಗಂಟೆಯಷ್ಟು ನಾನು ಮ್ಯಾರಿನೇಷನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಆನಿಯನ್ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡ್ಕೊಂಡಿರುವಂತಹ ಈ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ ಬಿರಿಯಾನಿಗೆ. ಸೊ ಮಸಾಲನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ನಾವು ಸಿಮ್ಮಲ್ಲಿ ಇಟ್ಟಾದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರ್ 1 ಸ್ಪೂನ್ ಮತ್ತು ಧನಿಯಾ ಪೌಡರ್ 1 ಸ್ಪೂನ್ ಹಾಗೆಯೇ ಒಂದು 3/4 ಸ್ಪೂನಷ್ಟು ನಾನು ಗರಂ ಮಸಾಲನ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಆಯಿಲ್ ಸಪ್ರೇಟ್ ಆಗ್ತಾ ಇದೆ ಅಲ್ವಾ. ಇವಾಗ ನಾನು ಮಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3/4 kg ಮಟನ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ನಾನು ಸಿಮ್ಮಲ್ಲಿಟ್ಟು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 1:2 ರೇಷಿಯೋದಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಇವಾಗ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನಾನು ಲೆಮನ್ ಜ್ಯೂಸ್ ಕೂಡ ಸೇರಿಸ್ಕೊಂಡು ನನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಹಾಕಿಸ್ಕೊಂಡ್ರೆ ಟೇಸ್ಟಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಅಂಜಲ್ ಫಿಶ್ನ ತವಾ ಫ್ರೈನ ಕೂಡ ಮಾಡಿದ್ದೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡ್ಕೊಳೋದು ಅಂತ. ಸೊ ಹಾಗಾಗಿ ನಾನು ಇಲ್ಲಿ ಡೀಟೇಲಾಗಿ ಏನೂ ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಷ್ಟೇ. ಇವತ್ತು ನ್ಯೂ ಇಯರ್ ಸ್ಪೆಷಲಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋವಂಥ ಕೆಲವೊಂದು ಐಟಮ್ಸ್ ನಾನು ಸಂದಿಕೆಯಲ್ಲಿ ತರಿಸ್ಕೊಂಡಿದ್ದೆ. ಈ ಗ್ಲಾಸ್ ವಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಹಾಗಾಗಿ ನಿಮ್ಮ ಜೊತೆ ಕೂಡ ಡೀಟೇಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸೂಟ್ ಆಗೋ ಹಾಗೆ ಕ್ಯಾಂಡಲ್ ಕೂಡ ತಂದಿದ್ರು. ಹೋಮ್ ಸೆಂಟರಲ್ಲಿ ಕ್ಯಾಂಡಲ್ ತಂದಿರೋದು. ಆನ್ಲೈನಲ್ಲಿ ಕೂಡ ತುಂಬ ವೆರೈಟಿ ಆಫ್ ಫ್ರೇಗ್ರೆನ್ಸ್ ಕ್ಯಾಂಡಲ್ಗಳು ಕೂಡ ಸಿಗುತ್ತೆ. ಸೊ ನಾನು ಕೂಡ ಸರ್ಚ್ ಮಾಡಿದ್ದೆ. ಸೊ ಇಲ್ಲಿ ನಾನು ಬಾಲ್ಕನಿಯಲ್ಲಿ ಅರೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಸೆಟಪ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡೈನಿಂಗ್ ಟೇಬಲ್ ಟ್ಯಾಪ್ ಮೇಲೆ ಸೊ ರೋಸ್ ಪೆಟಲ್ನ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು, ನನಗೆ ಅಷ್ಟೊಂದು ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ನನಗೆ ಗೊತ್ತಿರೋ ಅಷ್ಟು ನಾನು ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಕೆಲಸದಲ್ಲಿ ವಶಿಷ್ಠ ತುಂಬಾ ಹೆಲ್ಪ್ ಮಾಡ್ತಾನೆ. ಹಾಗೆ ಅಷ್ಟೇ ತರಲೇನೂ ಕೂಡ ಅವನು. ನಾನು ನ್ಯೂ ಇಯರಿಗಂತ ಕೇಕ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ರಿಸೀವ್ ಮಾಡ್ಕೊಂಡು ಬರೋದ್ರೊಳಗೆ ವಶಿ ಅವನದೇ ಆದಂತಹ ಒಂದು ಥೀಮಲ್ಲಿ ರೆಡಿ ಮಾಡ್ತಾ ಇದ್ದ ಟೇಬಲ್ನ. ಯೂಶಲಿ ಯಾವುದೇ ಫಂಕ್ಷನ್ ಆಗಲಿ ಬರ್ತಡೇ ಆಗಲಿ ನಾನು ಜಸ್ಟ್ ಬೇಕಿಂದ ನಾನು ಕೇಕ್ನ ತರಿಸ್ತಾ ಇದ್ದೆ. ಸೊ ಫಾರ್ ಎ ಚೇಂಜ್ ಇವತ್ತು ನಾನು ಬೇರೆ ಒಂದು ಶಾಪಿಂದ ತರಿಸಿದ್ದೆ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು, ಬಟ್ ಆದರೆ ನನಗೆ ಲುಕ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇನ್ನೂ ಕೂಡ ಡಿಸೈನ್ ಚೆನ್ನಾಗಿರ್ಬೋದಾಗಿತ್ತು. ಕೆಲವೊಂದು ಸತಿ ನಾವು ಸ್ಟೇ ಆಗಿರೋಂತಹ ಏರಿಯಾದಲ್ಲಿ ಯಾವುದಾದ್ರೂ ರೆಸ್ಟೋರೆಂಟ್ ಆಗಲಿ ಇಲ್ಲ ಸ್ವೀಟ್ ಶಾಪ್ ಆಗಲಿ ಯಾವುದಾದ್ರೂ ನ್ಯೂ ಆಗಿ ಬ್ರಾಂಚ್ ಕ್ರಿಯೇಟ್ ಆಗಿದ್ರೆ ಸೊ ಒಂದು ಸತಿ ಟ್ರೈ ಮಾಡಬೇಕು ಇಲ್ಲಿ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಹಾಗೆ ನಾನು ಕೂಡ ಟ್ರೈ ಮಾಡಬೇಕು ಅಂತ ಹೊಸ ಒಂದು ಸ್ವೀಟ್ ಶಾಪಲ್ಲಿ ನಾನು ಆರ್ಡರ್ ಮಾಡಿದ್ದೆ ಕೇಕ್ನ. ಬಟ್ ಒಂದು ಏನಂದರೆ ಯಾವಾಗಲೂ ಕೂಡ ಒಂದು ಸ್ಪೆಷಲ್ ಡೇಗೆ ನಮಗೆ ಗೊತ್ತಿರೋ ಶಾಪ್ನ ಇಲ್ಲಾಂದರೆ ನಮಗೆ ಗೊತ್ತಿರೋದನ್ನು ಮಾತ್ರ ಮಾಡಬೇಕು. ಸೊ ನ್ಯೂ ಥಿಂಗ್ ಅಂತ ಏನಾದರೂ ಮಾಡಿದ್ರೆ ಅದು ಡಿಸಪಾಯಿಂಟ್ ಆಗುತ್ತೆ. ಸೊ ಕೆಲವೊಂದು ಸತಿ ಅಷ್ಟೇ, ಎಲ್ಲ ಟೈಮು ಕೂಡ ಡಿಸಪಾಯಿಂಟ್ ಆಗುತ್ತೆ ಅಂತ ಹೇಳಲ್ಲ. ವಶಿ ಅಗಸ್ತ್ಯ ಇಬ್ಬರೂ ಕೂಡ ಕೇಕ್ ಕಟ್ ಮಾಡಿ 2024ನ ವೆಲ್ಕಮ್ ಮಾಡಿದ್ದಾರೆ.
ಇವತ್ತಿನ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.